ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 1 ಮಿನಿ ವ್ಲಾಗ್ APG ವ್ಲಾಗ್ಸಿಗೆ. ಸೊ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತು ಆ್ಯಕ್ಚುಲಿ ನಾವು ಎಮರ್ಜೆನ್ಸಿ ಇತ್ತಂತಂದು ನಾವು ನಮ್ಮ ಯಜಮಾನರ ಪೃಥ್ವಿನ ಒಂದೇ ದಿನದೊಳಗೆ ನಾವು ಊರಿಗೆ ಬಂದುಬಿಟ್ವಿ. ಸೊ ನಮ್ಮ ತಾತ ಅವರು ತೀರ್ಕೊಂಡಿದ್ರು, ಅದ್ರ ಸಲುವಾಗಿ ಬೇಗ ನಮ್ಮ ಮನೆಗೆ ಬಂದ್ವಿ. ಸೊ ದೀಪಾವಳಿನೂ ಬಂತು, ಅದ್ರ ಸಲುವಾಗಿ ಎಲ್ಲನೂ ಅದು ತೀರ್ಕೊಂಡಿದ್ದವ್ರ ಮನ್ಯಾಗ ಪೂರ್ತಿ ಎಲ್ಲ ಸ್ವಚ್ಛ ಮಾಡ್ತಾರಲ್ಲ, ಹಾಸಿಗೆ ಹೋಗಿದ್ದ. ಸೊ ಹಂಗೆ ಪೂರ್ತಿ ನಮ್ಮ ಮನ್ಯಾಗೂ ಕೆಲಸ ಎಲ್ಲ ನಡೆದಿದ್ದು. ನಮ್ಮ ಮನ್ಯಾಗ ಎಲ್ಲರೂ ಜೋರು ಹಾಸಿಗೆ ಹೋಗ್ಯದ, ಮನೆ ಸಾರಿಸೋದು, ಬಾಂಡೆ ತಿಕ್ಕುದ, ಎಲ್ಲ ಜೋಡಿಸೋದು ಬಾಡ್ಸೋದು ನಡೆಯತ್ತಿತ್ತು. ಸೊ ನಮ್ಮ ಪೃಥ್ವಿನ ಕರ್ಕೊಂಡು ಸ್ವಲ್ಪ ಮಿನಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು, ಯಾಕಂದರೆ ಇಲ್ಲಿ ಬಂದಿಂದ ಲಾಂಗ್ ವೀಡಿಯೋಸ್ನ ಹಾಕೋಕ್ಕಾಗೋದಿಲ್ಲ. ಸೊ 7 ಡೇಸ್ ಚಾಲೆಂಜ್ ತೊಗೊಂಡು ನಾನು ಈ ಒಂದು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ತಮ್ಮ ನೋಡ್ರಿ ಚಾಗಿ ಕುಡ್ದು ಏನೇನು ಸಾರ್ಸಕ್ಕೆ ಪೂರ್ತಿ ಎನರ್ಜಿ ತೊಗೊಂಡು ಇನ್ನೇನು ಇಡೀ ಮನೆ ತಾನೇ ಸ್ವಚ್ಛ ಮಾಡ್ತೀನಿ ಅನ್ನೋರ್ಗ ಥರ ತಯಾರಾಗಿ ನಿಂತಾನೆ ಶೇರ್ಕಸತ್ತಿ. ಒಂದು ಅರ್ಧ ಮನಿನ ಸ್ವಚ್ಛ ಮಾಡಿದ್ನ. ಸೊ ಅರ್ಧ ಮನೆ ಸ್ವಚ್ಛ ಮಾಡಿದಾದ್ಮೇಲೆ ಮುಂದೆ ಏನು ಮಾಡಿದ ನೋಡಾತ್ರಿ ಅಂತ ನೀವು. ಸೊ ನಮ್ಮ ಮನ್ಯಾಗ ಇದೇ ಥರ ದಿವಾಳಿದ ಎಲ್ಲರ ಮನ್ಯಾಗೂ ದೀಪಾವಳಿ ಬಂತಂದ್ರೆ ಒಂದು ವಾರದ ಹಿಂದಿನ ಸ್ಟಾರ್ಟ್ ಆಗಿಬಿಡ್ತಾವ್ರಿ, ತೊಳೆಯೋದು ಬೆಳೆದು ಸ್ಟಾರ್ಟ್ ಆಗಿಬಿಡ್ತೈತಿ. ನಮ್ಮ ಕಡೆ ಏನಂತಾರೆ ಅಂದರೆ ದೀಪಾವಳಿ ಬಂತಂದ್ರೆ ದಿವಾಳಿ ಎಬ್ಸಿ ಹೋಗುತ್ತಂತ ಹೇಳ್ತಾರೆ. ಸೊ ದೀಪಾವಳಿ ಬಂದಾಗ ಇಡೀ ಮನಿನ ಸ್ವಚ್ಛ ಆಗ್ತೈತೆ ಅಂತ ಹೇಳ್ತೇವೆ. ಸೊ ನಮ್ಮ ತಮ್ಮ ನೋಡ್ರಿ ಅಷ್ಟು ಸ್ವಚ್ಛ ಮಾಡಿದವನ್ನ ಹೋಗಿ ಅಂಗಡಿಗೆ ಹೋಗಿ ಒಂದಿಷ್ಟು ಪಾಪಡಿ, ಆಮೇಲೆ ಏನೈತಿ ಚಕ್ಲಿ, ಆಮೇಲೆ 10 ರೂಪಾಯಿ ಸಾಮಾನು ಒಂದು 30 ರೂಪಾಯಿದಾಗ ಒಂದಿಷ್ಟು ತೊಗೊಂಡು ಮನೆಯಸ್ ಮಂದಿಗೆ ಎಲ್ಲರಿಗೂ ತಿನ್ನೋಕೆಲ್ಲನೂ ತೊಗೊಂಬಂದ. ಸೋಪಿನ ಚೀಟ್ ತೊಗೊಂಬಾರಪ್ಪ ಅಂತ ನಾ ಹೇಳಿ ಅವತ್ತು ತೊಗೊಂಬಂದಿದ್ದು ನೋಡ್ರಿ. ಇಂಗ್ಲೀಷ್ ಮೀಡಿಯಮ್ ಶಾಲೆ ಕಲಿತಾನಲ್ಲ, ಅದ್ರಿಗೆ ಸೋಪ್ ತೊಗೊಂಬ ಅಂತಂದ್ರೆ ಸೋಪಿನ ಪ್ಯಾಕೆಟ್ ತೊಗೊಂಬಂದಾನ. ಸೊ ನೋಡ್ರಿ ಇವನ ಸಲುವಾಗಿ ಸೊಪ್ಪು ನಕ್ ಸಾಕಾಗೋತು. ಸೊ ಪೂರ್ತಿ ಎಂಜಾಯ್ ಮಾಡ್ಕೋತಾನ. ಹಂಗೆ ಒಂದು ಸ್ವಲ್ಪ ಬೇಜಾರಿಂದ್ರನ ಕೆಲಸ ಎಲ್ಲ ಮಾಡಿ ಮುಗಿಸಾಗ್ತಿದ್ವಿ. ಮನೆ ಸ್ವಚ್ಛ ಮಾಡ್ಕೋತಾನ. ಇಲ್ಲಿ ತಾಯಿ ಮಗಳದ ಗಾಸಿಪ್ ನಡೆಯಾಕತ್ತವು. ನಮ್ಮ ಅಜ್ಜಿ ಆಮೇಲೆ ನಮ್ಮ ಅಂಟಿ ಇಬ್ಬರು ಕೂಡಿ ಬಾಂಡೆ ಅದನ್ನೆಲ್ಲ ತೊಳ್ಕೊತ ಎಲ್ಲ ಮಾತಾಡ್ಕೋತಾನ ಕುಂತಿದ್ರ. ಸೊ ಈ ಥರನ ನಡೀತಿರ್ತಾವಲ್ರಿ, ಮಾತಾಡ್ಕೋತ ಮನ್ಯಾಗೆಲ್ಲ ಕೆಲಸ ಮಾತಾಡ್ಕೋತ ಮಾಡಿದ್ರೆ ಕೆಲಸ ಮುಂದುವರ್ತಾವ ಅಂತ ನಾವು ಅನ್ಕೊತೇವಿ. ಬಟ್ ನಮ್ಮ ತಾತ ಬಂದ ಬಡ ಬಡ ಮುಗಿಸ್ರವ, ಒಂದೇ ದಿನದಾಗ ಎಲ್ಲ ಸ್ವಚ್ಛ ಮಾಡೋದೈತಿ, ಬಡ ಬಡ ಮಾಡ್ರಿ ಅಂತ ಬೈಯಾತಿದ್ನ. ನನ್ನ ಮಗನು ಗದ್ದಲ್ದಾಗ ಒಂದು 10 ನಿಮಿಷ ಮಕ್ಕೊಳ್ಳೋದು, 10 ನಿಮಿಷ ಎದ್ದೇಳೋದು ಮಾಡತ್ತಿದ್ನ. ನಮ್ಮ ಮಮ್ಮಿಗೆ ಕಿಶ್ ಕೊಡ್ತೀನಿ ಅಂತಂದು ಒಂದೊಂದು ಕಿಸಿ ಕೊಡತ್ತಿತ್ತ ಶಾಣೆ ಬಂಗಾರಿ. ಸೊ ಅವನಿಗೆ ಇನ್ನು ಊಟ ಮಾಡಿಸೋದು, ಜಳಗ ಮಾಡಿಸೋದು, ಇನ್ನೂ ಏನು ಕೆಲಸನ ಆಗಿದ್ದಿಲ್ಲ. ಸೊ ಮಿನಿ ವ್ಲಾಗ್ಸ್ ಇಷ್ಟ ಏನು ನಡೀತಿರ್ತಾವ್ರಿ. ಒಂದು 7 ಡೇಸ್ ವ್ಲಾಗ್ಸ್ ಹಾಕ್ತಿರ್ತೀನಿ. ಸ್ಟೇ ಕನೆಕ್ಟ್ ಆಗಿರೋಣಂತ. ನಮ್ಮ ತಮ್ಮ ನೋಡ್ರಿ ಪೂರ್ತಿ ಎಂಜಾಯ್ ಮಾಡಕತ್ತಾನೆ. ಇವನು ನಮ್ಮ ವ್ಲಾಗ್ನಾಗ ಬರ್ತಾನೆ ಇರ್ತಾನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ 2nd ಡೇ ವ್ಲಾಗ್ಸ್ ನೆಕ್ಸ್ಟ್ ಸಿಗೋಣ್ರಿ. ಬಾಯ್. ನಮ್ಮ